ಅರ್ಬಿ ಕಳೆದ ಅಲ್ಲಿ ಹ್ಯಾಂಗರಿಗೆ ಹಾಕಿದ್ರಿ ತೊಂಬರ್ತೇನೆ ತಡ್ರಿ. ಫೋನ್ಯಾಗ ಮಾತಾಡಕತ್ರು ನಿನ್ನ ಜೊತೆಗೆ ಇಲ್ಲಿ ಯಾರ ಇದ್ದೇ ಇರ್ತಾರೆ. ಒಟ್ಟ ಖಾಲಿ ಮಾತಾಡಂಗಿಲ್ಲ ನೀನು. ಯಾರಿಲ್ಲ ಅಂದ್ರೆ ನಿಮ್ಮ ತಂಗಿಯಾರ ಇರ್ತಾಳೆ. ಒಂದಿಟ್ಟು ಇದ್ರಿಗಾರ ಮಾತಾಡಲ್ಲ. ಏನು ಮಾತಾಡ್ಲಿ? ಡ್ರೆಸ್ ಬೇಕಂದ್ರಲ್ಲ. ಡ್ರೆಸ್ ಬೇಕಾದ್ರೆ ನಾ ಇಸ್ಕೊಂತೇನಂತ. ಏನ ಈ ಸೀರೊಳಗೆ ಎಷ್ಟು ಚಂದ ಕಾಣತಿ ಗೊತ್ತೇನ? ಕರೀನೆ ಮಸ್ತ್ ಕಾಣತಿ. ಕರೀನ ಚಂದ ಕಾಣತ್ತೇನೆ. ಡೆಲಿವರಿ ಆದ್ಮೇಲೆ ಒಂದು ಸ್ವಲ್ಪ ದಪ್ಪಾಗೇನಲ್ರಿ? ಹಿಂಗೆ ಇರ್ಬೇಕು ಗುಂಡ್ಗುಂಡಕ್ಕೆ ಗೊತ್ತನ. ನಾಯಿ ಬಡಿ ಕೋಲಿ ಸೀರೆ ಉಡ್ಸ್ತಂಗಿದ್ರೆ ಏನು ಚಂದ ಕಾಣ್ತತಿ. ಅಷ್ಟೇನು ತೆಳ್ಳಗಿದ್ದಿದ್ದಿಲ್ಲ ನಾನು ಮೊದಲು. ಈಗ ಡೆಲಿವರಿ ಆದ್ಮೇಲೆ ಒಂಚೂರು ತಪ್ಪಾಗೇನಲ್ಲ. ಇರ್ಲಿ ಇರ್ಲಿ, ಗುಂಡ್ಗುಂಡನ ಹೆಂಡ್ತಿನ ಭಾಳ ಇಷ್ಟ ನಂಗೆ. ಐ ಲವ್ ಯು. ಐ ಲವ್ ಯು ಟು. ಈಗ ಕೈ ಬಿಟ್ರೆ ಅಂಗಿ ಕೊಡ್ತೀನಿ, ಹಾಕ್ಕೊಡ್ರಿ. ಮತ್ತೆ ಈಗ ಯಾರು ಬಂದಾರ? ಆತ ಮರೆ ಅಂಗಿ ಕೂಡ ಹಾಕ್ಕೊಂತೀನಿ. ಅಲ್ಲ ಇನ್ನೂ ಎಷ್ಟು ದಿನ ಪಾರ್ವತಿ ಇಲ್ಲೇ ಇರೋದು? ಅಯ್ಯೋ ದೇವ್ರೆ, ಇನ್ನೂ ಈಗ ಶುರು ಆಗೈತ್ರಿ. ಮಿನಿಮಮ್ ಇನ್ನೂ ಒಂದು 4 ತಿಂಗಳಾರ ನಾ ಬರಂಗಿಲ್ಲ ಗೊತ್ತನ. ಅಯ್ಯೋ ಬಾಣತನಂದ್ರೆ ಏನಂತ ಮಾಡೀರಿ ಮತ್ತೆ? ಈಗ ಅನು ಎಷ್ಟು ದಿನ ಇದ್ಲು ನಮ್ಮ ಮನ್ಯಾಗ? ಹಾಂ ಅವಾಗ ಗೊತ್ತಾಗ್ಲಿಲ್ಲ ಅಲ್ಲ? ಹೆಂಡತಿ ತವ್ರ ಮನೆಯಾಗಿದ್ದಾಗ ಅಷ್ಟೇ ದಿನಗಳು ನೆನಪಕ್ಕವೇನ. 4 ತಿಂಗಳ ನೀ ಇಲ್ದ ಮನೆಗೆ ಹೋಗೋಕ್ಕೆ ಬೇಜಾರು, ಒಂಥರ ಬೋರು. ನನ್ನ ಮಕ್ಕಳನ್ನಂತರೂ ನೋಡ್ಲಂಗೆ ಸಮಾಧಾನನೇ ಆಗಲ್ಲ. ವಿಡಿಯೋ ಕಾಲ್ ಮಾಡೋಣ ಅಂದ್ರೆ ಸುಡ್ಗಾಡ್ ನಿಮ್ಮ ಮನೆ ಒಳಗೆ ನೆಟ್ವರ್ಕು ಕರೆಕ್ಟಾಗಿ ಬರೋಂಗಿಲ್ಲ. ಹುಡುಗರನ್ನ ಹೊರಗೆ ತೊಗೊಂಡೋಗಲ್ಲ ಅಂತೀರಿ. ಇಲ್ಲಿ ರೂಮ್ನಾಗ ಕುಂತು ವಿಡಿಯೋ ಕಾಲ್ ಮಾಡಿದ್ರೆ ಕಟ್ ಒಂಚೂರು ಮಕ ಚಂದ ಕಾಣಂಗಿಲ್ಲ. ನಾನು ಏನು ಮಾಡಲಿ ರೀ? ಓಹೋ, ಇಷ್ಟೊತ್ತನ ಹೆಂಡತಿ ಇಲ್ಲದಕ್ಕೆ ಬೇಜಾರಾಕೈತಿ ಅಂದ್ರೆ ಈಗ ಮಕ್ಳು ಇಲ್ಲದಕ್ಕೆ ಬೇಜಾರಾಕೈತೆ. ಹಂಗಾರೆ ಮಕ್ಕಳಿಗೋಸ್ಕರ ನನಗೆ ಬಾ ಅನ್ನತ್ತೀರಲ್ಲ ಎಲ್ಲ. ಬರೇ ಮಕ್ಕಳಿಗೋಸ್ಕರ ಬಾ ಅಂತೆ ನಾನು. ನೀನು ನನ್ನ ಮುದ್ದು ಹೆಂಡ್ತಿಯಲ್ಲನ, ನೀ ಇಲ್ದನು ಬೇಜಾರ್ಕತ್ಲೆ. ನಮ್ಮ ತಂಗಿನೂ ಹಾಕಿದ್ದು ಏನಾರು ಕೆಲಸ ಅಂತ ಕುಂತ್ಬಿಡ್ತಾಳೆ ಒಂದೊಂದ್ಸಲ. ಅವನು ಅಡುಗೆ ಮನೆ ಸೇರ್ಕೊಂಡ್ರೆ ಮುಗಿದು ಓದ್ಕತಿ. ಅದನ್ನು ಮಾಡಿ ಇದನ್ನು ಮಾಡಲ್ಲೇ ಅದು ಇದು ಅಂತ ಅಲ್ಲಿ ಕುಂತ್ಬಿಡ್ತಾಳೆ. ನಮ್ಮ ಅತ್ತಿ ಜೊತೆಗೆ ಹಚ್ಚಿರ್ತಾಳೆ ಮಾತು. ಇನ್ನು ಅಪ್ಪ ಅವ್ರ ಆಫೀಸ್ ಕೆಲಸ, ಆಮೇಲೆ ಅಪ್ಪನ ಜೊತೆಗೆ ಏನು ಮಾತಾಡಲಿ. ಕ್ಯಾಬಿನೇ ಮೊದಲಾದ್ರೆ ಅನು ಇದ್ಲು, ಒಂದು ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತು ಹಾಕಿದ್ದಾಗ. ಅನು ಅಕ್ಕನೂ ಈಗ ಗಂಡು ಮನೆಗೂ ಒಳ ಟೈಮ್ ಪಾಸೇ ಆಗಲ್ಲ. ನೀನು ಇಲ್ಲದಿ, ನನ್ನ ಮಕ್ಕಳು ಇಲ್ಲದವು. ನನಗೆ 2 ದಿನಕ್ಕೊಂದ್ಸರಿ ಇಲ್ಲೇ ಬರ್ಬೇಕು ಅನಿಸ್ತತಿ. ಆದ್ರಲ್ಲಿ ಆಫೀಸು ಪಾಪ ಅಪ್ಪಗೊಬ್ಬನಿಗೆ ಭಾಳ ಆಕೈತೆ ಅಂತ ಅಪ್ಪಾಜಿ ಬಿಟ್ಟು ಬರೋಕ್ಕಾಗಂಗಿಲ್ಲ. ನೀನು ನಿಮ್ಮ ಅವ್ರಿಗೆ ಹೇಳು, ಒಂದು 2 ತಿಂಗಳು ಸಾಕ್ರಿ, ಸಾಕವ ನಾ ಹೋಗ್ತೀನಿ ಅಂತೇಳಿ ಬಂದ್ಬಿಡು. ಅಲ್ಲೇ ನಮ್ಮ ಮನೆಗೆ ಚೆನ್ನಾಗಿ ನೋಡ್ಕೊಂಡ್ರೆ ಆತು. ಬೇಕಾದ್ರೆ ಇನ್ನೊಂದು ಯಾವ್ದಾರ ಬೇರೆ ಹೆಣ್ಮಗಳನ್ನ ಅಪಾಯಿಂಟ್ ಮಾಡ್ಕೊಂಡ್ರು ಆತು ಎಲ್ಲ ಕೆಲಸಕ್ಕೂ. ಏನು ನೀ ತಲೆ ಕೆಡ್ಸ್ಕೊಬೇಡ, ಬಂದ್ಬಿಡು. ಹಂಗಾಗಲ್ಲ ರೀ. ತವ್ರ ಮನೆ ಒಳಗೆ ಆದಂಗೆ ಬಾಣಿತನ ಗಂಡನ ಮನೆಗೆ ಆಕೈತನ. ಸುಮ್ಮನಿರಿ. ಆಯ್ತು ಬರ್ತೇನಂತ ತಗೋ ಆತ. ಏನು ಮ್ಯಾಗಿನ ಮಾತಿಗೆ ಹೇಳ್ತಿ, ಬರಲ್ಲ ಬಿಡಲ್ಲ. ಬರ್ತೀನಪ್ಪ, ಬರ್ತೀನಿ. ಐ ಲವ್ ಯು ಪಾರ್ವತಿ. ಐ ಲವ್ ಯು ಟು. ನನಗೂ ನಿಮ್ಮನ್ನು ಬಿಟ್ಟಿರೋಕೆ ಎಷ್ಟು ಕಷ್ಟ ಆಕೈತೆ ಗೊತ್ತೇನೋ. ಏನೋಪ್ಪ ಗೊತ್ತಿಲ್ಲ, ನಿಮ್ಮ ನೆನಪು ಎಷ್ಟು ಆಕೈತೆ. ಆದರೂ ಏನು ಮಾಡ್ಬೇಕು, ಇರಬೇಕಲ್ಲ. ಆಹಾ, ಹುಡುಗರು ಮಕ್ಕ ನೋಡಿ ಎಲ್ಲ ಮರ್ತೋಕೈತೆ ನಿಂಗೆ. ನನಗೆ ಹಂಗಲ್ಲ. ಆಗಲಿಪ್ಪ ಆಗಲಿ. ಈಗ ಅದು ಬಿಡ್ರಿ, ಹೋಗಲಿ. ನೀವು ಇವತ್ತಿಲ್ಲೇ ಇರ್ರಿ, ನಾಳೆ ಹೋಗ್ರಿ. ಇಲ್ಲ ಇಲ್ಲ, ಪಾಪ ಅಪ್ಪಾಜಿ ಇವತ್ತು ನೋಡಿ ನಮ್ಮ ಫಂಕ್ಷನಿಗೆ ನಾನಿಲ್ಲಿ ಎಂಜಾಯ್ ಮಾಡಲಿ ಅಂತ, ಪಾಪ ಅಪ್ಪಾಜಿ ಫಂಕ್ಷನ್ ಚಲೋ ನಡೀಲಿ ಅಂತ ತಾನು ಆಫೀಸ್ಗೆ ಹೋಗಿದ್ದೆ. ನಾನೆಲ್ಲ ಬಿಟ್ಕೊಟ್ಟು ಇಲ್ಲಿ ಕುಂತ್ರೆ ಪಾಪ ಸರಿ ಅನ್ಸಲ್ಲ. ಅದು ಬೇಡ ಬೇಡ. ನಾನೇ ನಾಳೆ ಆಫೀಸ್ಗೆ ಹೋಗ್ತೀನಿ. ಒಂದು 2-3 ದಿನ ಅಪ್ಪಾಜಿಗೆ ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೇಳ್ತೀನಿ. ಅದು ನಿಜ. ಪಾಪ ಮಾವಾರ ಕಂಟಿನ್ಯೂಸ್ ಆಗಿ ಆಫೀಸಿಗೆ ಅವರೇ ಹೋಗ್ತಾ ಇದಾರೆ. ಈಗ ಬರ್ಬರ್ತಾ ವಯಸ್ಸು ಅವ್ರಿಗೂ ನಾವು ರೆಸ್ಟ್ ಕೊಡಬೇಕು. ಸರಿ ರೀ, ಆಗಲಿ ಪರವಾಗಿಲ್ಲ. ಸರಿ, ಇಟ್ಸ್ ಓಕೆ. ನೀವು ಹೋಗ್ರಿ, ವಿಡಿಯೋ ಕಾಲ್ ಮಾಡಿರಿ. ಇವಾಗ ಏನು ಮೊದಲೇ ನನಗೇನು ಟೆನ್ಷನ್ ಇಲ್ಲ, ಏನಿಲ್ಲ. ಯಾವಾಗ ಬೇಕಾವಾಗ ವಿಡಿಯೋ ಕಾಲ್ ಮಾಡ್ಬೋದು, ಮಾತಾಡ್ಬೋದು ಅಲ್ಲ. ಮತ್ತೆ ಒಂದೇ ಸಲ 3 ಎಷ್ಟು ಖುಷಿ ಆಕೈತೆ ಗೊತ್ತಾ? ನಮ್ಮವ್ವರ ಎಷ್ಟು ಖುಷಿಯಾಗಿ ಹೇಳಾಗುತ್ತಾ ನಿಂಗೆ? ಪಾರ್ವತಿ, ಏನಾರ ಬೇಕಾದರೆ ಮನೆಗೆ ಏನಾರ ತರದಿದ್ರೆ ಸಂಕೋಚ ಪಟ್ಕೋಬೇಡ. ಹೆಂಗೆ ಕೇಳಬೇಕು ಅಂತೇಳಿ ಏನೇ ಇದ್ರೂ ನಂಗೊಂದು ಫೋನ್ ಮಾಡಿ ಸಾಕು. ನಾನೇ ಬರ್ಬೇಕಂತ ಏನಿಲ್ಲ, ದುಡ್ಡು ಕೊಡೋಕೆ ಗೊತ್ತಲ್ಲ ನಿಂಗೆ. ಫೋನ್ಪೇ ಮಾಡ್ತೀನಿ. ಏನಾರು ತೊಗೊಳೋದಿದ್ರೆ ತೊಗೋ. ಏನು ಯಾವುದಕ್ಕೂ ಮುಜುಗರ ಪಟ್ಕೊಳಕ್ಕೆ ಹೋಗಬೇಡ. ಸುಮ್ಮನೆ ಪಾಪ ಇವ್ರಿಗೆ ತ್ರಾಸ ಆಕೈತಿ. ದೇವ್ರು ನಮಗೆಲ್ಲ ಕೊಟ್ಟು ನಾವು ಯಾಕೆ ಇವ್ರಿಗೆ ಮಾಡಲಿ ಅಂತ ಕಾಯ್ಬೇಕು ಹೇಳು. ನಾನಿಷ್ಟಕ್ಕೂ ಯಾರಿಗೆ ಮಾಡ್ತೀನಿ? ನನ್ನ ಮಕ್ಕಳಿಗೆ ಮಾಡ್ತೀನಿ, ನಿನಗೆ ಮಾಡ್ತೀನಿ. ಹೌದಿಲ್ಲ? ಏನೇ ಕೊಟ್ಟರು ಏನೇ ಮಾಡಿದ್ರು ನನ್ನ ಮಕ್ಕಳಿಗೆ ನಿನಗೆ. ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡ. ನಾ ಹೇಳೇನಲ್ಲ, ಏನಾರ ಬೇಕಾಗಲಿ ಏನೇ ಇರಲಿ ನನಗೊಂದು ಮಿಸ್ ಕಾಲ್ ಕೊಡು, ಈ ಫೋನ್ ಮಾಡಿ ಹೇಳೋ ಹಿಂಗೈತಿ, ಫೋನ್ಪೇ ಮಾಡಿರಿ ಅಂತ ಹೇಳೋ. ಏನು ನಾ ಮಾಡ್ತೀನಿ. ಹಾಗೆಲ್ಲ ಏನಿಲ್ಲ ರೀ. ಅಪ್ಪ ನಂಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಇಲ್ಲಿ ಅಪ್ಪ ಎಲ್ಲ ಇಟ್ಟದ್ದು ಗೊತ್ತೇನ. ತೊಟ್ಲ ಸತಿಗೆ ನಮ್ದ್ರಾಗ ಥರ ನಡಿಯಿಲ್ಲ ಅಂತೇಳಿ ಪಕ್ಕದವ್ರು ಇಸ್ಕೊಂಡಿದ್ದಷ್ಟೇ. ತೊಟ್ಲ ಥರ ನಡಿ ಇದ್ದಿದ್ರೆ ಅಪ್ಪನೇ ತರ್ತಿತ್ತು ಗೊತ್ತನ. ನಮ್ಮಪ್ಪ ದುಡ್ನ್ಯಾಗ ಬಡವರೇ ಇರ್ಬೋದು, ಆದ್ರೆ ನನಗೆ ಅದಕ್ಕೂ ಕಡಿಮೆ ಮಾಡಿಲ್ರಿ. ಏನೂ ಬೇಡ. ಕಡಿಮೆ ಮಾಡೈತೆ ಅಂತ ನಾ ಹೇಳಿದ್ದೆ. ನಾನು ಹೇಳಿದ್ದಷ್ಟೇ, ಏನಾರು ಬೇಕಾದ್ರೆ ಫೋನ್ ಮಾಡಂತೇಳಿ. ಸರಿ ಬಾ, ಪಾಪ ಅಮಾಸಿ ಬಾ ಅಂತ ಹೇಳೋಗಿದ್ದ. ಮನೆ ಓಪನಿಂಗಿಗೆ ನಮಗೆ ಬರೋಕ್ಕಾಗಲಿಲ್ಲ. ಮತ್ತು ಈಗ ಹೋಗಲಿಲ್ಲ ಅಂದ್ರೆ ಏನು ತಿಳ್ಕೊಬೇಕು. ಮತ್ತೀಗ ಊರಿಗೆ ಬೇರೆ ಹೋಗ್ಬೇಕು. ನಾವು ಹೋಗಿ ಬರ್ತೀವಿ. ಹಂಗಾರೆ ನಾನು, ಅವ್ವ, ಅನು ಅಕ್ಕ, ಆಮೇಲೆ ನಮ್ಮ ಅತ್ತಿ ಬರ್ತಾಳನ್ನ ಕೇಳ್ತೀನಿ. ಬಂದರೆ ಹೋಗಿ ಬರ್ತೀವಿ ಅಷ್ಟರು. ಸರಿ ಆಯ್ತು. ಆದರೂ ಅಲ್ಲಿ ನಿಮ್ಮ ಅತ್ತಿಯರು ಏನಾರು ಅಂದಿಗಿಂದಾರ ಒಂದು ಸ್ವಲ್ಪ ಹೇಳ್ರಿ ಅವರಿಗೆ. ಏನು ಮಾಡ್ಬೇಕು, ನಮ್ಮ ಅತ್ತಿ ಸ್ವಭಾವನ ಹಂಗೈತಿ, ಬದಲಾಗಲ್ಲ. ನಿಂಗೆ ಗೊತ್ತಲ್ಲ, ಸುಮ್ಮನೆ ಕೇಳಿಸ್ಕೊಂಡಿರೋದು ಒಳ್ಳೇದು. ನಾವೇನೋ ಕರ್ಮ ಕೇಳಿಸ್ಕೊಂತೀವಿ, ಎಲ್ಲರೂ ಯಾಕ್ರಿ ಕೇಳಿಸ್ಕೋಬೇಕು? ಹೌದಿಲ್ಲ? ಹೋಲ್ಬೇಡ್ರಿ.
ಸರಿ ಹೋಗಿ ಬರ್ರಿ ನೀವು. ಹೋಗಿ ಮತ್ತೇನು ಇಲ್ಲಿ ಬರೋಕ್ಕಾಗಲ್ಲ. ಅಲ್ಲೇ ಅವ್ರ ಮನೆಯಿಂದ ಹಂಗೆ ರೂಟ್ ಏಕೈತೆ ಏನೋ ಕೇಳ್ತೇನೆ. ಇತ್ತಂದ್ರೆ ಸೀದಾ ಊರಿಗೆ ಹೋಗ್ಬಿಡ್ತೇವೆ. ಮತ್ತೆ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಲಿ ಬಂದು ಮತ್ತೆ ಇಲ್ಲೊಟ್ಟು ಕುಂತು ಸುಮ್ಮನೆ ಕತ್ಲಕತ್ತ ಅದಕ್ಕೆ ಏನು ಮತ್ತೆ ಕತ್ಲಾಗದ್ರೊಳಗೆ ಹೋಗ್ಬೇಕಲ್ಲ ಅನುವಕನ್ ಮತ್ತು ಅವ್ರ ಮನೆಗೆ ಬೇರೆ ಬಿಡ್ಬೇಕು. ಆದಿತ್ಯ ಮಾವಾರ್ ಬಂದಿದ್ರೆ ಟೆನ್ಷನ್ ಇರ್ತಿದ್ದಿಲ್ಲ. ಅವರು ನಾವಲ್ಲೇ ಅಂತೇಳಿ ನಮ್ಮ ಕಾರ್ನಾಗ ಕಳ್ಸಾರ. ಅದಕ್ಕೆ ಹಂಗಾಗಿ ಮತ್ತೆ ಅಕ್ಕಿನ್ನು ಮನೆಗೆ ಬಿಟ್ಟು ಬೇರೆ ಬರ್ಬೇಕಾ. ಸೊ ಅದಕ್ಕೋಸ್ಕರ ನಾವೀಗ ಬರ್ತೀವಿ. ಆಯ್ತು, ನಿಧಾನಕೂರಿ ಗಾಡಿ ಜೋರಾಗಿ ಹೊಡಿಬೇಡ್ರಿ, ಹುಷಾರಿ. ಊರು ಮುಟ್ಟಿಂದ ಹೋಗಿಂದ ಒಂದು ಫೋನ್ ಮಾಡ್ಬೇಕು. ಓಕೆ, ನನ್ನ ಮಕ್ಕಳನ್ನ ಹುಷಾರಾಗಿ ನೋಡ್ಕೋ ಏನ. ಈಗ ನೋಡಾತಿರಲ್ಲ ಹೆಂಗದಾರ, ಚೆನ್ನಾಗೇ ನೋಡ್ಕೊಂತವ್ರೆ. ನನ್ನ ಜೀವನದಾಗ ಒಂದು ಅತಿ ದೊಡ್ಡ ಸಂತೋಷನ ತಂದು ಕೊಟ್ಬಿಟ್ಟಿ ನೀನು. ಆಯ್ತಾಯ್ತು. ಓ ಅರವಿಂದ್ ಮಾಮ, ನೀವೇನು ಡ್ರೆಸ್ ಚೇಂಜ್ ಮಾಡಿಲ್ಲನ? ಅಲ್ಲೇ ಅಮ್ಮ ಕರೆಯತ್ತಿದ್ರು ಹೊರಗೆ ನಿಂತು ಬರ್ತೇನಂತ ಅಂತಿದ್ರಲ್ಲ, ಅಲ್ಲಿ ಅಮಾಸಿ ಮನೆಗೆ ಹೋಗಕ್ಕೆ, ಹಂಗಾಗಿ ಕೇಳಿದ್ರೆ. ಇಲ್ಲ, ನಿಮ್ಮ ಅಕ್ಕ ಡ್ರೆಸ್ ಕೊಡಕ್ಕೆ ಇಷ್ಟೊತ್ತನ ಮಾಡತ್ತ ನೋಡು, ದೌಡ್ ಕೊಡೋದು ಬಿಟ್ಟು. ಆಯ್ತು, ಹಾಕೊಂಡು ಬರ್ರಿ, ನಾ ಹೊರಗಿರ್ತೇನೆ. ಅದಂಗೆ ಕಾಲೇಜ್ ಹಂಗೈತಿ, ಚಲೋ ನಡೆಯತ್ತೆ? ಕಾಲೇಜು ಚಲೋ ಐತಿ, ಕೊಲೀಗ್ಸು ಚಲೋ ಅದಾರ, ಸ್ಟೂಡೆಂಟ್ಸು ಚಲೋ ಅದಾರ, ಎಲ್ಲ ಚಲೋ ಐತಿ. ಯು ಡನ್ ಎ ಗ್ರೇಟ್ ಜಾಬ್. ನಡಿ ಬಂದೆ. ಹಾಂ, ಅಡ್ಡಿ ಇಲ್ಲ. ಮನಿ ಎಲ್ಲ ಕಸ ಹೊಡೆದು ಕಲ್ಲು ವರ್ಷಾಳ. ರತಿ ರತಿ, ಏನ್ರಿ ಒಳಗೆ ಕೆಲಸ ಮಾಡತ್ತೀನಿ? ಕೂಸ ಅಲ್ಲೇ ಅಂಗಳದಾಗ ಆಡಕತ್ತಿರ್ಬೇಕು. ತಟಕ್ ಬಾರ್ಲಿಪ್ಪ. ಹೊಲಸ್ ನೈಟಿ ಹಾಕೊಂಡು ನಿಂತು ಬಿಟ್ಟಿಯಲ್ಲ ನೀನೆ. ಹೊಲಸ್ ನೈಟಿ ಮತ್ತೇನ್ ರೇಷ್ಮೆ ಸೀರೆ ಉಟ್ಕೊಂಡು ಕೆಲಸ ಮಾಡ್ಲೇನ? ಅಲ್ರಿ ಮನೆಗೆ ಎಷ್ಟು ಕೆಲಸ ಐತಿ ಅಂತ ಗೊತ್ತು ನಿಮ್ಗೆ? ಈಗ ನೋಡ್ರಿ, ಕಸ ಹೊಡೆದಷ್ಟು ಸ್ವಚ್ಛ ಕಲ್ಲು ಒರೆಸಿದೆ, ನೆಲ ಒರೆಸೋಲ್ ಮುರ್ಗೈತಿ, ಕೈಲೆ ಒರೆಸಿನ ಎಲ್ಲ ಒಗಾತಿ ಒರೆಸಿ, ಸೋಫಾ ಅದು ಜಾಡಿಸಿ ವಾಪಸ್ ಹಾಸಿ ಇದೆಲ್ಲ ಸ್ವಚ್ಛ ಮಾಡಿ ಮುಗಿಸ್ಕೊಂಡು ಅಡಿಗೆ ಮನೆಗೆ ಹೋಗಿನಿ. ಈಗ ಅಡಿಗೆ ಮನೆಗೆ ಒಂಚೂರು ಅನ್ನಕ್ಕೆ ಇದು ಬ್ಯಾಳೆ ಕುದಿಯಾಕಿಟ್ಟು ನಾ ಜಳಕಕ್ಕೆ ಹೋಗ್ಬೇಕು. ಮನಿ ಒಂದು ಒಗಾತಿ ಮಾಡಿ, ಅಡ್ಡಿ ಇಲ್ಲ, ಚಲೋ ಐತಿ, ಸ್ವಚ್ಛಗೈತಿ. ಎಲ್ಲ ರೂಮು ಅಡಿಗೆ ಮನಿ ಎಲ್ಲ ಒಗಾತಿ ಐತಿ, ತೊಳೆದಿ ಹೋದಲ್ಲ. ನನಗೆ ಹಂಗೆ ಮನಿ ಹೊಲ್ಸಿದ್ರೆ ಸೇರಂಗಲ್ಲ, ದಿನ ಒಗಾತ್ ಮಾಡ್ಕೊಂತಿರ್ತೇನೆ. ಒಮ್ಮೆ ಅಂದ್ರೆ ಭಾಳ ಹೋವೆಲ್ಲ. ಅದು ಅಲ್ಲದೆ ನಾ ದಿನ ಅದ್ರಾಗ ಬೇರೆ ಶುಕ್ರವಾರ ಬಿಡ್ತೇನೆ ನಾನು. ಎಲ್ಲ ಸ್ವಚ್ಛ ಮಾಡೇನಿ, ಅರ್ಬಿನೂ ಮಾಡ್ಚಿಟ್ಟೇನೆ, ಎಲ್ಲ ಒಗಾತ್ ಮಾಡೇನಿ. ಪೈಕೇನಿ ಬಚ್ಚಲ ತಿಕ್ಕೇನಿ ನಿನ್ನೆ ಎಲ್ಲ, ಯಾಕಂದ್ರೆ ಇವತ್ತು ಶುಕ್ರವಾರ ಒಮ್ಮೆ ಎಲ್ಲ ಆಗುದಿಲ್ಲ ಅಂತೇಳಿ ನಿನ್ನೆ ಪೈಕೇನಿ ಬಚ್ಚಲ ತಿಕ್ಕಿ ಜಳಕ ಮಾಡಿದ್ದೆ. ಚಲೋ ಆತು, ಒಳ್ಳೆ ಹೇಳಿ ಕಳಿಸ್ದಂಗ ಐತಿ. ಇವ್ರು ಬರಾಕತ್ತಾರ, ಅರವಿಂದಣ್ಣ, ಆಮ್ಯಾಗ ಅವ್ರ ಅವ್ವಾರು, ಆಮೇಲೆ ಅವ್ರ ಅತ್ತಿ ಬರ್ತಾರ ಇಲ್ಲ ಗೊತ್ತಿಲ್ಲ, ಅವ್ರು ಬರಾಕತ್ತಾರ. ಪಟ್ ಅಂತೇಳಿ ಈ ನೈಟಿ ಕಳೆದು ಹೋಗುದು, 2 ಸರಿಗೆ ಜಳಕ ಮಾಡಿ ಒಂದು ಪತ್ಲಾನಾರ ಉಟ್ಕೋ. ಅವ್ರು ಯಾಕ್ರಿ ಈಗ ಬರಾಕತ್ತಾರ ಇಲ್ಲಿ? ಅದೆಲ್ಲ ಹೇಳಾಕ ಇದು ಇಲ್ಲ. ಮೊನ್ನೆ ಮನಿ ಓಪನಿಂಗ್ ಕರ್ದ ಬಂದಿದ್ದಿಲ್ಲಲ್ಲ, ಇವತ್ತು ಇಲ್ಲೇ ಬಂದಾರ ಅಂತ ಗೊತ್ತಾತ, ಮಾತಾಡ್ಸಿ ಕರ್ದೆ. ಯಾರು? ಅದೇ ಅವತ್ತು ನಾವು ಬರ್ತಡೇಗೆ ಹೋದಾಗ ಅವಮಾನ ಮಾಡಿ ಕಳ್ಸಿದ್ರಲ್ಲ ಆ ಮನೆಯವ್ರನ್ನ? ಅವ್ರೆಲ್ಲರೂ ಎಲ್ಲ ಅವಮಾನ ಮಾಡ್ಯಾರ, ಕರ್ದಾರ ನಮ್ಮನ್ನ. ಅವ್ರ ಮನ್ಯಾಗ ಅವ್ರ ಅತ್ತಿ ಒಬ್ರ ಅಲ್ಲ, ನಾ ಒಂಥರ ಮಾತಾಡಿದ್ದೆ. ಅದಕ್ಕೆ ಯಾಕೆ ಇದು ಮಾಡ್ತಿ? ಈಗ ಅವ್ರು ಬರತ್ತಾರನ? ಒಳ್ಳೆ ಕೆಲಸನೇ ಆತ ಬಂದಿದ್ದ. ಭಿಕ್ಷುಕ್ರ ಅಂತೇಳಿ ಎಷ್ಟು ಮರ್ಯಾದೆಗೇಡು ಮಾಡಿದ್ರ. ಇವತ್ತು ನಮ್ಮ ನೀನು ನೋಡ್ಲಿ, ಒಂದು ಹಂತಕ್ಕೆ ಐತಿ, ಚೊಕ್ಕಾಗಿ ಚಂದಾಗಿ ಐತಿ ಅಂತ ಅವ್ರಿಗೂ ಗೊತ್ತಾಲಿ. ಆಗ್ಲಿ, ಅವ್ರು ಬರತ್ಲಿ ಏನ್ ಮಾಡ್ತೀನಿ ನಾಷ್ಟಕ್ಕ ಚುಮರ್ ಮಾಡ್ಲೇನು? ಚುಮರಿ ಚಾ ಮಾಡ್ಲೇನ್ರಿ? ಚುಮರ್ ಹಚ್ಚ ಚಾ ಮಾಡ. ಹೋಗು, ಮನಿ ಒಗಾತಿಗೈತಿ. ಅಲ್ಲ, ಇಲ್ಲಿದ್ದೆ ಟೀ ಪಾಯಿಲ್ ಎಲ್ಲ ಇಟ್ಲಿಕ್ಕೆ ಅತ್ತ ಒಯ್ದು ಪಣಾಗ ಇಟ್ಬಿಟ್ಟಿರ್ತಾಳ. ತಡಿತಂತ ಎಲ್ಲ ಇಡ್ತೇನೆ. ಬರಾಕತ್ರನ? ಹಾ, ಈಗ ಚಂದ ಕಾಣಕತ್ತ. ರತಿ, ಓಹೋ ಬರ್ಬೇಕು ಅರವಿಂದಣ್ಣ, ಬರ್ರಿ ಒಳಗೆ ಬರ್ರಿ. ಬರ್ರಿ ಒಳಗೆ ಬರ್ರಿ. ಬರ್ರಿ, ನೀವು ಬರ್ರಿ ಒಳಗೆ ಬರ್ರಿ. ತಂಗ್ಯಾವ್ ಬರ್ಲಿಲ್ಲನ್ರಿ? ಮಸಿ ಮನಿ ಮಾತ್ರ ಭಾರಿ ಚಂದ ಕಟ್ಟಿಪ್ಪ. ಖರೆ ನಾ ನೋಡಿಲ್, ಒಳಗ ಇಷ್ಟು ಚಂದ ಅನ್ಸಾತಿ, ಹೊರಗೂ ಅಷ್ಟ ಭಾರಿ ಚಂದ ಕಟ್ಟಿಯ. ಮ್ಯಾಲ ಇನ್ನೊಂದು ಫ್ಲೋರ್ ಏರಿಸ್ಬೋದನ? ಅಲ್ಲ ಏರಿಸ್ಬೋದು ಅರವಿಂದಣ್ಣ, ಆದ್ರೆ ಇಲ್ಲೇನು ಬಾಡಿಗೆ ಯಾರು ಬರ್ಬೇಕು? ಹಳ್ಳ್ಯಾಗ ಬಾಡಿಗೆ ಎಲ್ಲ ಯಾರು ಬರಲ್ಲ. ಹಾಗಾಗಿ ನಾವ ಬೇಡ, ನಮಗೆ ಬೇಕಂದ್ರೆ ಏರಿಸ್ಕೊಂಡ್ರಾತ. ಈಗ ಸದ್ಯಕ್ಕೆ ಅನ್ನತ್ರೂ ಬೇಡ. ಮಗಳ ಏನು ಸಣ್ಣಕ್ಕಿದಾಳ, ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ. 3 ಮಂದಿಗೆ ನಮಗೆ ಈ ಮನಿ ಸಾಕಾಗೈತಿ. ಈಗ ಮತ್ತೆ ಹೆಚ್ಚಿಗೆ ಸಾಲ ಮಾಡ್ಕೊಂಡು ಮ್ಯಾಕ್ ಕಟ್ಟೋದು ಬೇಡ ಅಂತೇಳಿ ಈ ಇದ್ದಿದ್ದು ಮನಿಗೆ ಒಂದು 5 ಲಕ್ಷ ಅಷ್ಟ ಲೋನ್ ಮಾಡ್ಕೊಂಡಿದ್ದೆ, ಅದನ್ನ ಹರಿಯಾಣ ಅಂತೇಳಿ ಬಿಟ್ಟೇನೆ. ಅತ್ತಿ ಬಾ ಒಳಗ. ಚಂದ ಕಟ್ಟಾರಲ್ಲ ಅತ್ತಿ ಮನಿ? ಚಂದಾಗೈತಿ. ಅವತ್ತು ಮನಿ ಓಪನಿಂಗಿಗೆ ನೀವು ಬರ್ತೀರಂತ ಭಾಳ ದಾರಿ ಕಾದೆ ಅರವಿಂದಣ್ಣ, ಮತ್ತೆ ಬರಲೇ ಇಲ್ಲಲ್ಲ. ಅದಕ್ಕೆ ಈಗ ಮನಿ ಯಾರ ಬಂದು ನೋಡ್ಕೊಂಡು ಹೋಗ್ರಿ ಅಂತ. ಆಗ್ಲಪ್ಪ, ಬರ್ಬೇಕು ಅನ್ಕೊಂಡ್ವಿ, ಅವಾಗ ಬರಾಕ ಆಗ್ಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬೇಡ. ಈಗ ನೋಡಿ, ನೀ ಕರೆದು ಬಿಟ್ಲೆ ಬಂದೇನಿ ಇಲ್ಲಿಗೆ. ಒಂದು 5 ನಿಮಿಷ ಕುಂದ್ರಿ, ನಮ್ಮಕ್ಕೆ ಒಳಗೆ ಏನು ಮಾಡತ್ತ ಕರಿತೀನಿ. ರತಿ, ಬಂದೆ. ಪಟ್ ಮಾಡ. ಅದು ಒಳಗೆ ಇದು ಚುಮ್ಮರಿ ಹಚ್ಚಾತ. ಅಯ್ಯೋ ಅಮಾಸಿ, ಬ್ಯಾಡಪ್ಪ, ಊಟ ಮಾಡ್ಕೊಂಡೇನೋ ಇನ್ನು. ಆಗಲ್ಲೇ ಊಟ ಆಗೈತಿ, ಏನು ಭಾಳ ತಗಿಲ್ಲ, ಏನಿಲ್ಲ, ಹೊಟ್ಟೆ ಹಸ್ತಿಲ್ಲ ನಮಗೆ. ಬ್ಯಾಡ, ಏನೂ ಬೇಡ, ಹಂಗೆ ಕರ್ದಂತ ಬಂದಿದ್ದಷ್ಟ. ಚಾ ಬೇಡ, ನಾಷ್ಟಾ ಬೇಡ. ನೀವು ಹಂಗೆ ಅನ್ನಂಗೆ ಇಲ್ಲ, ಒಂದು ಸ್ವಲ್ಪರ ಏನಾರ ತಿಂದು ಹೋಗ್ಲೇಬೇಕು. ಆರಾಮದಿರಿ ಅಣ್ಣ? ಆರಾಮದಿರವಾರ? ಆರಾಮದೇನು ನೋಡವಾ, ನೀನು ಆರಾಮದೇನ್ವಾ? ಇಬ್ಬರದು ಈಡು ಜೋಡು ಭಾರಿ ಚಂದ ಐತಿ ನೋಡ. ಇಬ್ಬರದು ಒಂದ ಹೆಣ್ಣೆ? ಒಂದ ನೋಡ್ರಿ ಅವರ. ತೋರಿ ಅವರ, ನಾಷ್ಟ ಮಾಡ್ರಿ. ಅಯ್ಯೋ, 2 ಎದಕ್ಕಪ್ಪ, ನಾಷ್ಟ ಆಗೈತೆ ನಮ್ದು. ಬೇಡ, ಒಂದ ಸಾಕು, ಒಂದ್ರಾಗ ಇಬ್ರು ತಿಂತೇವೋ, ನಾನು ನನ್ನ ಮಗ. ಅಪರೂಪಕ್ಕೆ ಬಂದಿರಿ ಅವರ. ಊಟಕ್ಕೆ ಮಾಡ್ಬೇಕಿತ್ತು ನಾವು ಲೆಕ್ಕದಂತ ನೋಡಿದ್ರೆ. ನೀವು ಉಂಡನ್ ಅನ್ನೋದಕ್ಕೆ ನಾಷ್ಟಕರ ಮಾಡೈತಿ. ಅಪರೂಪಕ್ಕೆ ಬಡವ್ರ ಮನ್ಯಾಗ ಒಟ್ಟು ತಿನ್ರಿ, ಹಂಗ್ಯಾಕೆ ಬೇಡ ಅಂತೀರಿ? ಹಂಗೇನಿಲ್ಲಪ್ಪ, ಹಂಗೇನಿಲ್ಲ. ಒಲ್ಲಂದ್ರೂ ಕೇಳಂಗಿಲ್ಲ, ತಿಂದೇವಂತ ಅನ್ನಲ್ಲಪ್ಪ. ಯಾಕ ಭಯ ನೀರು ಬರತ್ತವಲ್ಲ, ಎಷ್ಟು ಚಂದ ಕಾಣಕತ್ತಾವ ಇವ್ ನೋಡಕ್ಕೆ. ವಾಗಿರ್ಮಿಟ್ಟಿ ಯಾಕೋ ತಿನ್ಬೇಕನ್ಸಕತ್ತೈತಿ.
ತಿನ್ಬಿಡ್ಲೆ ಇದನ್ನು ನಮ್ಮ ಪಾರ್ವತಿ ಒಲ್ ಅಂತತಿ. ಸುಮ್ಮನೆ ತಿನ್ಬಿಡ್ಲೇನ? ಯಾಕೆ ಏನೋ ಗೊತ್ತಾಗೋಲ್ತಲ್ಲ, ತಿನ್ಬೇಕು ಅನ್ಸಾಕತ್ತೈತಿ ಇವನ್ನ. ಪಾರ್ವತಿ ಏನ ಪ್ರೀತಿಯಿಂದ ಮಾಡ್ಯಾನ, ತಿನ್ನ. ಹ್ಞೂ ರೀ ಅವರ ಒಪ್ಪಿಸ್ಕೋಬೇಕು. ಇಬ್ಬರದು ಈಡು ಜೋಡು ಭಾರಿ ಐತವ. ಅಂದ್ರು ನಿನ್ನ ಹೆಸರೇನ ಅಂದಲ್ಲವ? ರತಿ ಅಂತೇಳಿ. ಅವು ಭಿಕ್ಷುಕು ಅಂತ ಗೊತ್ತಿದ್ರು ಮದುವೆ ಮಾಡ್ಕೊಂಡೆಲ್ಲ ಹುಡುಗಿ, ಅದು ಮೆಚ್ಚಬೇಕಾದ ಬಿಡು. ನಾನು ಮಕ ನೋಡಿ ಮಣಿ ಹಾಕಂಗಿಲ್ರಿ, ಅವರ ಗುಣ ಮುಖ್ಯ ನನಗೆ. ಆಮೇಲೆ ಒಂದೇದು ನನಗೆ ಅಷ್ಟು ಗೊತ್ತಿದ್ದಿಲ್ಲ ಬಿಡ್ರಿ, ಇಲ್ಲಂತಲ್ಲ. ಮದುವೆ ಆದ್ಮೇಲೆ ಗೊತ್ತಾತು, ಆದರೆ ಮತ್ತೆ ಮದುವೆನೇ ಆಗ್ಬಿಟ್ಟಿತ್ತಲ್ಲ, ಹೊಂದ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದೆ. ಆದರೆ ಭಿಕ್ಷುಕರು ಭಿಕ್ಷೆನೇ ಬೇಡ್ತಿರ್ಬೇಕು ಅಂತ ಏನಿಲ್ಲಲ್ಲ. ಅದಕ್ಕೆ ಜೀವನದಾಗ ಕಷ್ಟಪಟ್ಟು ದುಡಿದ್ರೆ ಆಳನ್ನು ಅರಸಾಗಬಲ್ಲ ಅಂತ ತೋರ್ಸೋಕ್ಕೋಸ್ಕರನ ನನ್ನ ಗಂಡನೂ ಕಷ್ಟಪಟ್ಟು ದುಡಿಯಾಕತ್ರು, ಅವ್ರಿಗೂ ಛಲ ಅನ್ನೋದು ಬಂತು. ಇಷ್ಟೆಲ್ಲ ಏನಿಲ್ದ ಗುಡಿ ಬಾಗಲ್ಲ ಮಕ್ಕೊಂತಿದ್ದವರು, ಮತ್ತು ಇಷ್ಟೆಲ್ಲ ನನ್ನ ಮಗಳನ್ನ ಇಂಗ್ಲೀಷ್ ಮೀಡಿಯಮ್ ಸಾಲಿಗೆ ಹಾಕೇವಿ. ಎಲ್ಲ ಚಲೋ ಓದ್ತಾದಾಳ ಆಕಿನೂ ಈಗ. ಆಮೇಲೆ ಅಂದ್ರೆ ಈಗ ಒಂದೆತ್ತಕ್ಕೆ ಹಚ್ಚಿರೋದ ಇಂಗ್ಲೀಷ್ ಮೀಡಿಯಮ್ ಅದಾಳ. ಆಮೇಲೆ ಇದು ಮನಿ ಇಷ್ಟು ದೊಡ್ಡದು ಕಟ್ತೀವಿ, ಮನಿಗೇನು ತುಸ ಖರ್ಚಾಗಿಲ್ಲ ರೀ, 3 ಲಕ್ಷ ರೂಪಾಯಿ ಬರೀ ಜಾಗ ಕೊಟ್ಟೇವಿ. ಆಮ್ಯಾಗ ಇದು ಮನೆ ಕಟ್ಟಕ್ಕೆ ಹೆಚ್ಚು ಕಮ್ಮಿ ಹಂಗೆ ಒಂದು 15-16 ಲಕ್ಷ ರೂಪಾಯಿನ ಹೋಗೈತ್ರಿ. ಮನ್ಯಾಗೆಲ್ಲ ಸೋಫಾ ಇವು ಎಲ್ಲ ಟೇಬಲ್ಲು, ಮನ್ಯಾಗ ಸಾಯಸುದ ವಾಷಿಂಗ್ ಮಿಷನ್ ತೊಗೊಂಬಂದಾರ್ರಿ ಮೊನ್ನೆ. ಎಲ್ಲ ಒಂದು ನಮ್ಗೆ ಅನುಕೂಲ ಮಾಡಿಕೊಟ್ಟಾರ ಬಿಡ್ರಿ. ಇಬ್ರು ಗಂಡ ಹೆಂಡತಿಗೆ ಜೀವನಕ್ಕೆ ಏನು ಬೇಕಲ್ಲ ಎಲ್ಲ ಅನುಕೂಲ ಆಗೈತಿ. ಒಂದು ಆಕಳ ತರ್ಬೇಕನ್ನೋದು ಐತಿ ತಲೆಯಾಗ, ಯಾವಾಗ ಆಕೈತೆ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಯಾಕೋ ಆಕಳದ್ದು ಒಂದು ತಂದು ಕಟ್ಕೋಬೇಕನ್ನೋ ಆಸೆ, ಅದೊಂದು ಮಾಡ್ಬೇಕಾಗೈತಿ. ಯಾವಾಗ ಆಕೈತೆ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟೆಲ್ಲ ನನ್ನ ಗಂಡ ನನಗೆಲ್ಲ ಮಾಡಿಕೊಟ್ಟಾರ ನೋಡ್ರಿ, ಕರೆನ. ಅಮಾಸಿ ಮೆಚ್ಕೋಬೇಕಾಗಿದ್ದ ಇದು. ಪ್ರತಿಯೊಬ್ಬರು ತಿಳ್ಕೊ, ಕಷ್ಟಪಟ್ಟು ದುಡಿದ್ರೆ ಯಾವುದೂ ಕಷ್ಟ ಅಲ್ಲ. ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು, ನಾವು ಎಲ್ಲರಂತನೂ ಜೀವನ ಮಾಡ್ಬೋದು. ಆದರೆ ನಾವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ, ಶ್ರದ್ಧೆ ಇರ್ಬೇಕು. ಯಾವುದೇ ಆದರೂ ಪ್ರಾಮಾಣಿಕತೆ ಇದ್ರೂ ಕೈ ಹಿಡಿದೈತಿ, ಶ್ರದ್ಧೆ ಇರಬೇಕು. ನಾವು ಯಾವುದೇ ಕೆಲಸ ಮಾಡಿದ್ರು ಅದನ್ನ ಮಾಡ್ಬೇಕಪ್ಪ, ಇದನ್ನ ಇವತ್ತಿಗೆ ಪೂರ್ಗ ಕಾಣಿಸ್ಬೇಕು, ನಾ ಇದನ್ನ ಮಾಡೇ ತೀರ್ಬೇಕು ಅಂತೇಳಿ. ನಿಜವಾಗ್ಲೂ ನೀನು ನೋಡಿದ್ರೆ ಭಾಳ ಖುಷಿ ಆಕೈತಿ. ಒಬ್ಬ ಏನೂ ಇಲ್ಲದೆ ಇರೋ ವ್ಯಕ್ತಿನೂ ಹಿಂಗೆಲ್ಲ ಜೀವನ ಮಾಡ್ಬೋದು ಅಂತೇಳಿ ನೀವು ತೋರಿಸ್ಕೊಟ್ರಿ. ನಾನು ಹೇಳ್ತೀನಿ, ನನ್ನ ಜೀವನದಾಗ ಬಂದಮೇಲೆ ಎಲ್ಲ ಒಳ್ಳೇದಾಗಿತ್ತು ನೋಡ್ರಿಪ್ಪ, ಕರೆನ. ಪಾರ್ವತಿ ಹೇಳ್ತಿದ್ಲ, ಭಾಳ ಹೊಂದಿಕೆಯಿಂದ ಬಾಳೆ ಮಾಡ್ಕೊಂಡು ಹೋಗ್ತಾಳ, ಶಾಣೆ ಅದಾಳ ಅಂತದು ಹೇಳ್ತಿದ್ಲು ಪಾರ್ವತಿ. ಮಾಡ್ಬೇಕಲ್ಲಮ್ಮ, ಹಂಗೆಲ್ಲ ಮಾಡಿದ್ರಲ್ಲ ನಾವು 4 ಮಂದಿ ಗತೆ ಬದುಕದ. ಇಲ್ಲ ಅಂದ್ರೆ ಅವಮಾನಕ್ಕೆ ಒಳಗಾಗ್ಬೇಕಾಕತಿ. ಯಾರು ನಮ್ಮನ್ನು ಹತ್ರ ಸೇರಿಸ್ತಾರೆ ಹೇಳ್ರಿ? ಅವಮಾನ ಮಾಡಿ ಮನ್ಸಿಗೆ ನೋವು ಮಾಡ್ತಿದ್ರು. ಈಗ ಹಂಗಿಲ್ಲ. ಈಗ ನಮ್ಮದು ಮನೆ, ನಮ್ಮದು ಸಂಸಾರ, ನನ್ನ ಗಂಡ ಕಷ್ಟಪಟ್ಟು ದುಡಿತಾರ, ನಾವು 4 ಮಂದಿ ಗತೆ ಅದೇವಿ, ಎಲ್ಲ ನಮ್ಗೆ ಆರಾಮಾಗದೇವು ನೋಡ್ರಿ. ಹೋಗ್ಲಿ ಬಿಡವ, ಅವಮಾನನೇ ಸನ್ಮಾನದ ಮೆಟ್ಲು ಅಂತ ತಿಳ್ಕೊಬೇಕು ಏನ. ಅವತ್ತು ನಮ್ಮ ಮನೆಗೆ ಬಂದಾಗೂ ನಿಂಗೆ ಬೇಜಾರಾಗೈತೆ ನಂಗೆ ಗೊತ್ತು. ಅವತ್ತು ಬೇಜಾರಾತ, ನಿಮಗೂ ಏನಾರ ಮಾಡ್ಬೇಕನ್ನೋ ಛಲ ಬಂತು, ಹೌದಿಲ್ಲ? ಅಯ್ಯ ನನಗೇನು ಗೊತ್ತು ಹಿಂಗೆಲ್ಲ ಅದಾರ ಅಂತೇಳಿ. ನಾನು ಏನೋ ಎಲ್ಲಿದ್ದು ಬಂದತ್ತೆ ಅಂತ ಅಂದೆ. ಆಯ್ತು ತೋರಿ, ನನಗೂ ಗೊತ್ತಿದ್ದಿಲ್ಲ. ಇರ್ಲಿ ಬಿಡ್ರಿ, ಆಗಿ ಹೋಗಿದ್ದಿಲ್ಲ. ಯಾಕೀಗ ಅವರ ತೋರಿ ನಾಷ್ಟ ತೋರಿ, ಇದು ತಾಡಿ ಹೋಲಿ ಬಿಡೋದನ್ನೆಲ್ಲ ಹೋಗಿ ಚಾ ಮಾಡ್ಕೊಂಬ್ರು. ಭಾಳ ಖುಷಿ ಆಯ್ತು ನೀವು ನಮ್ಮ ಮನೆಗೆ ಬಂದಿದ್ದು. ನಾಷ್ಟ ಮಾಡ್ರಿ, ಮನೆ ಒಳಗೆ ಒಂದ್ಸಲ ನೋಡ್ರಿ ಹೆಂಗೆ ಅನಿಸ್ತೈತಿ. ಬಡವ ತಕ್ಕ ಮಟ್ಟಿಗೆ ಕಟ್ಟೇನಿ. ಹೊರಗೆ ನೋಡಿದ್ರೆ ಗೊತ್ತಾಕತಿ ಮನೆ ಒಳಗೆ ಹೆಂಗೈತೆ ಅಂತೇಳಿ. ಮಸ್ತಾಗೈತೆ ಮನೆ ಒಳಗೆ. ಇಲ್ಲೇ ನೋಡಿದ್ರೆ ಗೊತ್ತಾಗ್ತೈತಿ ಎಷ್ಟೊಂದು ಕಾಣತಿ. ರತಿ ಅಲ್ಲ, ಇದೇನು ಅವ್ರ ಮನಿನ ಅಡ್ಡಾಡಿ ತೋರ್ಸಕ್ಕ? ಇಲ್ಲೇ ಕುಂತ್ರ ಅಡುಗೆ ಮನೆ ಕಾಣಕತ್ತೈತಿ, ಆ ರೂಮ್ ಕಾಣಕತ್ತೈತಿ, ಪೈಕಿನ ಬಚ್ಚಲ ಕಾಣಕತ್ತಾವು, ಅಲ್ಲಿ ಹಿತ್ಲಾನು ಕಾಣಕತ್ತೈತಿ. ಇಲ್ಲೇ ಕುಂತ ನೋಡ್ಬಿಡ್ಬೋದು ಎಲ್ಲ ಕಡೆ ಹಿಂಗ. ಅಯ್ಯೋ ಅದಕ್ಕೆಮ್ಮ ಸುಮ್ಮನೆ ತಿನ್ರಿ. ಬ್ಯಾಡಾಗಿತ್ತವ ನನಗೆ ಈ ಚುಮ್ಮರಿ ಇವೆಲ್ಲ ತಿನ್ನಕ್ಕೆ ಮನಸ್ಸೇ ಇಲ್ಲ. ತಿನ್ಲಿಲ್ಲ ಅಂದ್ರೆ ಏನಾರ ಅನ್ಕೊಂತಾರ ಅಂತ ತೊಗೊಳಕತ್ತೇನೆ ನೋಡಷ್ಟೇ ಈಗ.